ಇಂದು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕನ್ನಡ ಒಕ್ಕೂಟದಿಂದ ಪೊರಕೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಏನು ನಿನ್ನೆ ದಿನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ದಿನಕ್ಕೆ 12,000 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡುಗಡೆ ಮಾಡಬೇಕೆಂದು ಆದೇಶವನ್ನು ಹೊರಡಿಸುತ್ತೆ. ಈ ಆದೇಶದ ವಿರುದ್ಧವಾಗಿ ನಾಳೆ ದಿನ 13ನೇ ತಾರೀಕಂದು ಕರ್ನಾಟಕ ಬಂದ್ಗೆ ಕರೆ ನೀಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ಹಲವು ಕನ್ನಡಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಕರ್ನಾಟಕದಲ್ಲಿ ಕುಡಿಯುವ ನೀರು ಮತ್ತು ರೈತರಿಗೆ ಕೃಷಿ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿಯೇ ತಮಿಳುನಾಡಿಗೆ ನೀರು ಹರಿಸುವುದು ಸರಿಯಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ವೇಳೆ ಮೇಕೆದಾಟು ಯೋಜನೆಯನ್ನು ತಕ್ಷಣ ಆರಂಭಿಸಬೇಕು ಹಾಗೂ ಕರ್ನಾಟಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದೆಂದು ಒತ್ತಾಯಿಸುತ್ತಿದ್ದಾರೆ. ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದರೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸದ್ಯ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರ ಮತ್ತೆ ರಾಜ್ಯದಲ್ಲಿ ಕಾವೇರಿದ ಚರ್ಚೆಗೆ ಕಾರಣವಾಗಿದ್ದು ಪ್ರತಿಭಟನಾಕಾರರು ಮುಂದಿನ ನಡೆ ಏನು ಎಂಬುದು ಕುತೂಹಲ ಮೂಡಿಸಿದೆ. ಬಸ್ ನಿಲ್ದಾಣದಿಂದಲೇ ಬಸ್ ಓಡಿಸಬೇಡಿ ಅಂತ ಹೇಳಿ ಇಲ್ಲಿಂದ ಶುರುವಾಗುತ್ತೆ. ಯಾವುದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ಇಲ್ಲ ಸರ್, ರ್ಯಾಲಿ ಈಗ ಎಷ್ಟೊತ್ತಿಗೆ ಆರಂಭವಾಗುತ್ತೆ, ಎಲ್ಲಿಂದ ಅಂತ? ಈಗ ಇದು ತಂಬುದು ಮುಗಿದ ನಂತರ ಹೊಡ್ತೀವಿ. ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ, ಯಾವ ಮಾರ್ಗದಲ್ಲಿ? ಎಲ್ಲ ಮೊದಲು ಮಲ್ಲೇಶ್ವರ ಹೋಗ್ತೀವಿ, ಮಾಲ್ಗಳು ಅದೆಲ್ಲ ಮುಗಿಸ್ಕೊಂಡು ವಾಟಾಳ್ ನಾಗರಾಜ್ ರಸ್ತೆ, ಅದಾದ್ಮೇಲೆ ಕಮರ್ಷಿಯಲ್ ಸ್ಟ್ರೀಟ್, ಇದೆಲ್ಲ ಹಿಂಗೆ ಹೋಗುತ್ತೆ. ಗಾಂಧಿ ಬಜಾರ್ ಎಲ್ಲ ಕಡೆ. ಸರ್, ಈಗ ಪ್ರವೀಣ್ ಶೆಟ್ಟಿ ಇವತ್ತು ಒಂದು ಪ್ರಮುಖವಾದಂಥ ಸಭೆ ಮಾಡಿದ್ರು, ಕರವೆಯ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ತಾವೇನು ಹೇಳ್ತೀರಾ? ಇಲ್ಲ, ಹೋರಾಟ ಬೇರೆ ಅಲ್ಲ, ಬಂದ್ ಬೇರೆ ಅಲ್ಲ. ಅದು ಹೋರಾಟವೇ, ಇದು ಹೋರಾಟವೇ. ಅದರಿಂದ ಈ ಒಂದು ವಿಚಾರ ನಿಮ್ಗೆ ತಿಳ್ಕೋಬೇಕು. ಬಂದ್ ಮಾಡಬೇಕು ಅಂದವ್ರೆ ಶೆಟ್ರು, ನಾವು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಮೈಸೂರು ಬ್ಯಾಂಕ್ ಸರ್ಕಲ್ ಬಂದರು, ವಾಟಾಳ್ ನಾಗರಾಜ್ ಅವ್ರ ನಾಯಕತ್ವದಲ್ಲಿ ಬಂದ್ ಮಾಡ್ತೀವಿ ಅಂತ ಕೂಗೇ ಬಿಟ್ರು. ಆಮೇಲೆ ಏನಪ್ಪ ಕೂಗಿದ್ರಲ್ಲ ಅಂತೇಳಿ ನಾವೆಲ್ಲ ಸೇರಿದ್ದೋ. ಆಮೇಲೆ ನಮ್ಮ ಮತ್ತೊಬ್ಬ ಸ್ನೇಹಿತರು ಬಂದರು, ಬಂದಂತ ಅನೌನ್ಸ್ ಹೋಗ್ಬಿಡಿ ಅಂದ್ಬಿಟ್ರು. ಆಯಿತು. ಅದಾದಮೇಲೆ ಈ ಒಂದು ಸಭೆ ನಡೀತು, ಎಲ್ಲಿ? ವುಡ್ಲ್ಯಾಂಡ್ಸ್ ಹೋಟ್ಲ್ನಲ್ಲಿ. ಎಲ್ಲರೂ ಸಭೆಯಲ್ಲಿ ನಾ ಮುಂದು ತಾ ಮುಂದು ಅಂತೇಳಿ ಬಂದ್ಗೆ ಬೆಂಬಲ ಕೊಟ್ಟರು. ನನ್ನ ಎಡ ಕೂತವರೆಲ್ಲ ಬೆಂಬಲ ಕೊಟ್ಟರು, ಬಲ ಕೂತವರೆಲ್ಲ ಬೆಂಬಲ ಕೊಟ್ಟರು. ಶೆಟ್ರ ಕೂಡ ನೈತಿಕ ಬೆಂಬಲ ಅಂತಿದ್ದಾರೆ. ಈ ನೈತಿಕ ಅಂದರೆ ನೀವು ಒಬ್ಬರಿಂದ ಇವರೆಲ್ಲ ಇದ್ರೆ ಹೇಳೋಕ್ಕಾಗಲ್ಲ. ಅದು ಭಾಳ ಹೇಳ್ಬೋದು ಚೆನ್ನಾಗಿ. ಆ ನೈತಿಕ ಅನ್ನೋದು ಇದೆಯಲ್ಲ, ಅದರಲ್ಲಿ ಒಂದೊಂದು ಪದನೂ ನನಗೆ ಹೇಳಕ್ಕೆ ಬದ್ಧತೆ ಬರುತ್ತೆ. ಯಾರಿಗೆ ಬೇಕು ನಿಮ್ಮ ನೈತಿಕ ಬೆಂಬಲ? ಯಾರಿಗೆ ಬೇಕು? ಯಾರು ನೀವು? ಏನು ಬಹಳ ದೊಡ್ಡ ಈ ದೇಶ ಚಂದ್ರಲೋಕ ನಿಲ್ಲಿತಾ ಇದ್ದೀರಾ, ಅದಕ್ಕೆ ನೈತಿಕ ಬೆಂಬಲವಾ? ಏನು ಬೇಕಾಗಿಲ್ಲ. ನೇರವಾಗಿ ಉಂಟು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕಕ್ಕಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ, ಸಮಗ್ರ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್ ಉಂಟು. ನೀರು ಬಿಟ್ಟಿರೋದನ್ನ ಬಿಡಿ ಅಂತ ಒತ್ತಾಯ ಮಾಡಿರೋದ್ರಿಂದ ನಾವೀಗ ಅವರಿಗೆ ಪರಕೆ ತೋರಿಸೋ ಮೂಲಕ ಈಗ ವಿರೋಧಿಸ್ತೇವೆ. ಮತ್ತೊಂದು ಮುಖ್ಯಮಂತ್ರಿ DK ಶಿವಕುಮಾರ್ ಈ ಕ್ಷಣದವರೆಗೂ ಯಾವುದೇ ತೊಂದರೆ ಆಗಲಿ ಏನೇ ಆಗಲಿ ನಮಗೆ ಇಲ್ಲಿ ಬಂದು ಅದೇನೂ ಹೇಳಿಲ್ಲ. ಬಹಳ ಗಂಭೀರವಾಗಿದ್ದಾರೆ. ಪೊಲೀಸ್ನವ್ರು ನಮ್ಮ ಮನೆಗೆ ಬಂದಿದ್ರು, ಶಾಂತ ರೀತಿಯಿಂದ ಮಾಡ್ತೀವಿ ಅಂತ ಹೇಳ್ದು ಬಂದ್ ಆಗಿ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಸಾಮಾಜಿಕ ಜಾಲತಾಣ 2 ಕೋಟಿ ಜನ ಬಂದ್ ಮಾಡಲೇಬೇಕು ಅಂತ, 2 ಕೋಟಿ ಜನ ಬಂದ್ ಮಾಡಲೇಬೇಕು ಅಂತ ಹೇಳ್ತಾರೆ. ಬಂದ್ ಆಗುತ್ತೆ. ಬಂದ್ ಕನ್ನಡಿಗರು ಬಂದು ಕರ್ನಾಟಕದ ಬಂದ್ 13ನೇ ತಾರೀಕು ಬಂದ್. ಈ ಪ್ರತಿಭಟನೆ ಉದ್ದೇಶ ಬಂದು ಏನು, ತಮಿಳುನಾಡಿಗೆ ನಿರಂತರವಾಗಿ ನೀರನ್ನು ಹರಿಸ್ತಾ ಇದ್ದಾರೆ. CWRC ಏನು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಅವೈಜ್ಞಾನಿಕ ತೀರ್ಪಿದೆಯಲ್ಲ, ಆ ತೀರ್ಪಿನ ವಿರುದ್ಧ
ನಮ್ಮಲ್ಲಿ ಅಣೆಕಟ್ಟುಗಳಲ್ಲಿ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ನಿನ್ನೆನೂ ಸಹ ಆದೇಶ ಮಾಡಿದ್ದಾರೆ 12,000 ಕ್ಯೂಸೆಕ್ನ ಬಿಡಬೇಕಂತೇಳಿ. ಆ ಒಂದು CWRC ವಿರುದ್ಧ ಏನು ನಾಳೆ ಒಂದು ವಾಟಾಳ್ ನಾಗರಾಜ್ ಸಾಹೇಬ್ರ ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ದೇವೆ. ಆ ಕಾರಣಕ್ಕಾಗಿ ಇಂದು ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದ ಹತ್ತಿರ ಇವತ್ತು ಪ್ರತಿಭಟನೆ ಮುಖಾಂತರ ನಾಳೆ ಕರ್ನಾಟಕ ಬಂದ್ಗೆ ಬೆಂಬಲವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅನೇಕ ಸಂಘಟನೆಗಳು ನೈತಿಕ ಬೆಂಬಲ ಮತ್ತು ಆ ಥರ ಘೋಷಣೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅದಕ್ಕೆ? ಎಲ್ಲರ ಉದ್ದೇಶ ಬಂದು ಒಂದೇ, ಕರ್ನಾಟಕ ಬಂದ್ ಆಗಬೇಕು. ಇದು ಯಾರು ವೈಯಕ್ತಿಕ ಸ್ವಾರ್ಥ ಅಲ್ಲ. ಹಾಗಾಗಿ ಏನು ನಮ್ಮ ಈಗಿನ ಸಂದರ್ಭದಲ್ಲಿ ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಅಂತಹದಲ್ಲಿ 2ನೇ ಬೆಳೆಗೆ ನೀರು ಕೇಳ್ತಾರೆ ತಮಿಳುನಾಡು. ಹಾಗಾಗಿ ನಾವು ಎಲ್ಲರ ಉದ್ದೇಶ ಒಂದೇ ಇದೆ. ಕೆಲವೊಂದವ್ರು ನೈತಿಕ ಬೆಂಬಲ ಕೊಟ್ಟರೆ, ಕೆಲವರು ಈ ಬೆಂಬಲ ಕೊಟ್ಟಿದ್ದಾರೆ. ನಾಳೆ ಸಂಪೂರ್ಣ ಕರ್ನಾಟಕ ಬಂದ್ ಆಗೇ ಆಗುತ್ತೆ. ನಾಳೆ ಬಂದಿರೋ ಕಾರಣದಲ್ಲಿ ಪೊಲೀಸ್ನವರು ಇವತ್ತು ಮುಂಜಾಗ್ರತೆಯಾಗಿ ನಮ್ಮನ್ನು ಬಂಧಿಸ್ತಾ ಇದ್ದಾರೆ. ನಾಳೆ ಕರ್ನಾಟಕ ಬಂದ್ ಆಗೇ ಆಗುತ್ತೆ. ನಾಳೆ ಕರ್ನಾಟಕ ಬಂದ್. ಯಾವುದೇ ಕಾರಣಕ್ಕೂ ತಮಿಳುನಾಡು ಅವ್ರಿಗೆ ನೀರು ಬಿಡಬಾರ್ದು. ನಮಗೆ ಇಲ್ಲಿ ಕುಡಿಯೋಕೆ ನೀರಿಲ್ಲ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು.